ఎవరు అర్థం ನನ್ನ చేసుకోలేదు. ಕಷ್ಟ ಯಾರು ಅರ್ಥ నా ಮಾಡ್ಕೊಳ್ತಾ ಇಲ್ಲ. కష్టం ఎవరు అర్థం చేసుకోలేదు. ನನ್ನ ತವರು ಮನೇಲಿ ಕೂಡ ನನ್ನ ಅರ್ಥ నా ಮಾಡ್ಕೊಳ್ತಾ ಇಲ್ಲ. పుట్టింటి వాళ్ళు కూడా నన్ను అర్థం ಗಂಡ చేసుకోలేదు. ಮನದಲ್ಲೂ ಅರ್ಥ ಮಾಡ್ಕೊಳ್ಳಲ್ಲ, ತವರು ಮನೇಲಿ ಅರ್ಥ ಮಾಡ್ಕೊಳ್ಳಲ್ಲ. ನಾ ಯಾರ ಹತ್ರ ಹೋಗ್ಲಿ అమ్మ ಪಾಸ್ಟರ್? వాళ్ళ ఇంట్లో అర్థం చేసుకోరు, భర్త వాళ్ళ ఇంట్లో అర్థం చేసుకోరు. నేను ಅಮ್ಮ ఎవరితో ನಿನಗೋಸ್ಕರನೇ చెప్పుకోవాలి? ದೇವ್ರು ಹೇಳ್ತಾರೆ, ಅಮ್ಮ, ನೀನು ನೀ ಧನ್ಯಲು. ನಂಬುವವರು ಮಾತ್ರ ಕೈ ತಟ್ಟಿ ಹೇಳ್ರಿ, ಹಾಲೆಲೂಯಾ, ಯು ಆರ್ ದ ಬ್ಲೆಸ್ಸಡ್ ಮ್ಯಾನ್, ಬ್ಲೆಸ್ಸಡ್ ವುಮನ್. ಹಾಲೆಲೂಯಾ, ದೇವರು ಆಶೀರ್ವಾದಕ್ಕೆ ಬಾಧ್ಯರು. ಆಮೆನ್, ಆಮೆನ್, ಹಾಲೆಲೂಯಾ. హల్లెలూయా. 8-9 ವಾಕ್ಯ ಓದಿ, ಅದರಲ್ಲಿ 8-9 ಬೇಗ ಓದಿ ನಾವು ಪ್ರಾರ್ಥನೆ ಮಾಡೋಣ. 8-9 ವಚನ మనం చదువుకుందాం. ನರಮನುಷ್ಯರು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತೀರಿ. ಗಮನಿಸ್ರಿ, ಇವ್ರು ಯಾರು? ಈ ಜನರು ಯಾರು? ಜನರೆಲ್ಲ ಬಂದು ಧನ್ಯರು ಹೇಳಿದ್ರಲ್ಲ, ಈ ಜನರು ಹೆಂಗಿದ್ರು? ಕದ್ದುಕೊಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ ನೋಡಿ, ಗಮನಿಸ್ರಿ. ಕದ್ದುಕೊಳ್ತಾ ಇದ್ದೀರಾ? ಕದ್ದುಕೊಳ್ತಾರೆ. ನಿಮ್ಮ ಹೆಸರು ಏನು? ಕಳ್ಳರು. మీ పేరేమి? దొంగలు. ದೊಂಗಲು. ಹಿಂದಿಯಲ್ಲಿ ಚೋರಿಯ, ಕರೆಕ್ಟಾ?